ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು GDS ಅಪ್ಲಿಕೇಶನ್ ಒಂದು ಅಪ್ಡೇಟ್ ಬಗ್ಗೆ ಕೇಳ್ತಿದ್ದೀರಾ. ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ GDS ಬಗ್ಗೆ ಇನ್ನೇನು ಹೊಸ ಪೋಸ್ಟ್ ಬರುತ್ತೆ ಅದ್ರ ಬಗ್ಗೆನೂ ಕೂಡ ಮಾಹಿತಿ ತಿಳಿಸ್ಕೊಡ್ತಿರ್ತೀನಿ. ಸೊ ಮೊದಲನೇದಾಗಿ ತುಂಬಾ ಜನ ಅದು ತುಂಬಾ ದಿವಸಗಳಿಂದ GDS ನ ಒಂದು ಪೋಸ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಹಂಗಾಗಿ ಒಂದು ಅಪ್ಡೇಟ್ ನ ತಿಳಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ಆಗಸ್ಟ್ ನಲ್ಲಿ ಬರಬೇಕಾಗಿರುವಂತ ಒಂದು GDS ಅಪ್ಡೇಟ್ ಬಂದ್ಬಿಟ್ಟು ಇದುವರೆಗೂ ಕೂಡ ಬಂದಿಲ್ಲ. ಆಕ್ಚುಲ್ ಆಗಿ ಜುಲೈನಲ್ಲಿ ಅವರು ಲಾಸ್ಟ್ ವೀಕ್ ಅಲ್ಲಿ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಆಗಸ್ಟ್ ಆಯ್ತು, ಅದಾದ್ಮೇಲೆ ಸೆಪ್ಟೆಂಬರ್ ಕೂಡ ಮುಗಿತಾ ಬಂತು. ಎಲ್ಲಿಬ್ರು ಅಪ್ಡೇಟು ಆಕ್ಚುಲ್ ಆಗಿ ರೂಲ್ 3 ನ ಒಂದು ಟ್ರಾನ್ಸ್ಫರ್ ಬಗ್ಗೆ ತುಂಬಾ ಚರ್ಚೆ ಆಗ್ತಿದೆ ಅಲ್ಲಿ. ಮತ್ತೆ ಇನ್ನೊಂದು ಅದೊಂದು ಏನೋ ಸಮಸ್ಯೆ ಇದೆ. ಸೊ ಹಂಗಾಗಿ ಅವರು ಹೊಸ ಪೋಸ್ಟ್ ಗಳನ್ನ ಬಿಡಕ್ ಆಗ್ತಿಲ್ಲ. ಸೊ ಹಂಗಾಗಿ ನನ್ನ ಒಂದು ಪ್ರಕಾರ ನೆಕ್ಸ್ಟ್ ಮಂತ್ ನಿಮ್ಗೆ ಹೊಸ ಪೋಸ್ಟ್ ನೋಡಕ್ಕೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಪ್ರತಿ ಸತಿನೂ ಕೂಡ ಇದು ಹೇಳಕ್ಕಾಗಲ್ಲ. ಸೊ ಹಂಗಾಗಿ ಲಾಸ್ಟ್ ಸತಿ ನಾನು ಹೇಳಿದೆ ಲಾಸ್ಟ್ ವೀಕ್ ನಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ನಾನೊಂದು 2 ವೀಕ್ ವಿಡಿಯೋ ಮಾಡಕ್ ಹೋಗ್ಲಿಲ್ಲ GDS ಬಗ್ಗೆ. ಯಾಕಪ್ಪ ಅಂದ್ರೆ ಕರೆಕ್ಟ್ ಆಗಿರುವಂತ ಒಂದು ಮಾಹಿತಿ ಬರಲಿ ಅಂತ ಹೇಳಿ. ಸೊ ಹಂಗಾಗಿ ಇವಾಗ ನಾರ್ಮಲ್ ಆಗಿ ರೂಲ್ 3 ನ ಒಂದು ಟ್ರಾನ್ಸ್ಫರ್ ಬಗ್ಗೆ ಅಲ್ಲಿ ಚರ್ಚೆಗಳು ನಡೀತಿದೆ. ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಬರಬೇಕು. ಸೊ ಹಂಗಾಗಿ ಇವಾಗ ಒಂದ್ ಸ್ವಲ್ಪ ಈ GDS ಬಂದ್ಬಿಟ್ಟು ಡಿಲೇ ಆಗ್ತಿದೆ ಅಂತಾನೆ ಹೇಳ್ಬೋದು. ಒನ್ಸ್ ಇವೆಲ್ಲನೂ ಕೂಡ ರೂಲ್ 3 ಟ್ರಾನ್ಸ್ಫರ್ ಅನ್ನ ಕಂಪ್ಲೀಟ್ ಕ್ಲಿಯರ್ ಆಯ್ತು ಅಂತ ಹೇಳೋದಾದ್ರೆ ಹೊಸ ನೋಟಿಫಿಕೇಶನ್ ಪೋಸ್ಟ್ ಆಫೀಸ್ನವರು ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಗ್ರಾಮೀಣ್ ಡಾಕ್ ಸೇವಕು ಆಲ್ಮೋಸ್ಟ್ 21,000 ವೇಕೆನ್ಸೀಸ್ ಈ ಸತಿನೂ ಕೂಡ ಬಿಡಬಹುದು ಅಂತ ಹೇಳಿ ಅನ್ಕೊಂತೀನಿ. ಸ್ವಲ್ಪ ಡಿಲೇ ಆಗುತ್ತೆ ಬಿಟ್ರೆ ಖಂಡಿತವಾಗ್ಲೂ ಕೂಡ ನೆಕ್ಸ್ಟ್ ಮಂತ್ ಒಳಗಡೆ ನಿಮ್ಗೆ ಅಪ್ಡೇಟ್ ನೋಡಕ್ಕೆ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಮೊದಲನೇದಾಗಿ ಕ್ರೈಟೀರಿಯಾ ಹೇಳ್ಬಿಡ್ತೀನಿ ನೋಡಿ. 10th ಪಾಸ್ ಆಗಿದ್ರೆ ಸಾಕು. ಈ ಸತಿ ಏನೋ 8th ಮೇಲೂ ಕೂಡ ತಗೊಂತೀವಿ ಅಂತಾನು ಕೂಡ ಹೇಳ್ತಿದ್ರೆ, ಬಟ್ ಅದಕ್ಕಿಂತ ಕ್ಲಾರಿಫಿಕೇಶನ್ ಇಲ್ಲ. 10th ಮೇಲಂತೂ ಖಂಡಿತವಾಗ್ಲೂ ಕೂಡ ತಗೊಂತಾರೆ. ಅದಾದ್ಮೇಲೆ ಎರಡನೇದಾಗಿ ನೀವು ನಿಮ್ಮ ಹತ್ರ ಸರ್ಟಿಫಿಕೇಟ್ಸ್ ಎಲ್ಲ ಇರಬೇಕಾಗುತ್ತೆ. 10th ಒರಿಜಿನಲ್ ಸರ್ಟಿಫಿಕೇಟ್ಸ್ ಇರಬೇಕಾಗುತ್ತೆ. ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ ಇರಬೇಕಾಗುತ್ತೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಬರುವಂತ ಒಂದು ವಿಡಿಯೋಸ್ಗಳಲ್ಲಿ ಮಾಹಿತಿ ಕೊಡ್ತೀನಿ. ಸದ್ಯದ ಮಟ್ಟಿಗೆ ನೀವು 10th ಅದು ಕೂಡ 98+ ಅಲ್ಲಿ ಪಾಸ್ ಆಗಿದ್ರ ಅಂದ್ರೆ ಖಂಡಿತವಾಗ್ಲೂ ಕೂಡ ಈ ಒಂದು ಜಾಬ್ ನಿಮ್ಗೆ ಸಿಗುತ್ತೆ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.